ಈ ಫಿಲಮಲ್ಲಿ ಎಸ್ಪೆಷಲಿ ನನಗೆ ಸೆಕೆಂಡ್ ಹಾಫ್ ತುಂಬ ಇಷ್ಟ ಆಯಿತು. ಸಖತ್ ಇಮೋಷ್ನಲ್ ಆಗಿದೆ, ಒಳ್ಳೆ ಮೆಸೇಜ್ ಇದೆ, ಕಾಮಿಡಿ ಮಾತ್ರ ತುಂಬ ಚೆನ್ನಾಗಿದೆ. ವಿನಯ್ ಎಸ್ಪೆಷಲಿ ವಿನಯ್ದು ಕಾಮಿಡಿ ಟೈಮಿಂಗ್ ನನಗೆ ತುಂಬ ಇಷ್ಟ ಆಯಿತು. ಜೊತೆಗಿರೋ ಆರ್ಟಿಸ್ಟ್ ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಬ್ಬರು ಹೀರೋಯಿನ್ ಸ್ವಾದಿಷ್ಟ ತುಂಬ ಚೆನ್ನಾಗಿ ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾಮಿಡಿ ಅಂತೂ ಅಲ್ಲಲ್ಲಿ ಬರ್ತಾನೆ ಇರುತ್ತೆ. ಸಖತ್ ಮಜವಾಗಿದೆ. ಇಡೀ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡಿದ್ವಿ ನಾವು. ಪ್ರತಿಯೊಬ್ಬರೂ ಫ್ಯಾಮಿಲಿನ ಒಟ್ಟಿಗೆ ಕೂತ್ಕೊಂಡು ನೋಡಬೇಕು. ಹಾಡುಗಳು ತುಂಬ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಸಿನಿಮಾ ಬಂದ್ಬಿಟ್ಟು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಅದಕ್ಕೆ ಇಡೀ ಸಿನಿಮಾ ಎಲ್ಲ ಹಾಡುಗಳಿಗೂ ತುಂಬ ಚೆನ್ನಾಗಿದೆ. ಒಂದೊಂದು ಡಿಫ್ರೆಂಟ್ ಆಗಿದೆ. ಒಳ್ಳೆ ಸಿಚುವೇಶನ್ಸ್ ಅಲ್ಲಿ ಬರುತ್ತೆ. ಭಾಳ ಚೆನ್ನಾಗಿ ಎಲ್ಲರೂ ಒಂದು ಸಿನಿಮಾ ನೋಡಬೇಕು. ಕಾಮಿಡಿ ಮಾತಾಡೋದು ಆದರೆ ಜನರಲ್ ಮನೇಲಿ ಕಾಮಿಡಿ ಮಾಡ್ತಾ ಇರ್ತಾರೆ. ಇನ್ನು ಅದು ಕ್ಯಾಶುವಲ್ ಆಗಿ ಬರ್ತಾರೆ. ಅದು ಸಿನಿಮಾಲಂತೂ ಯಾವುದು ನೋಡಿರಲಿಲ್ಲ. ಇನ್ಫ್ಯಾಕ್ಟ್ ಅನಂತವಾಗಿ ಬೇರೆ ಸಿನಿಮಾ ಸ್ವಲ್ಪ ಇತ್ತು. ಆದರೆ ಈ ಸಿನಿಮಾ ಪೂರ್ತಿ ಕಾಮಿಡಿ ಅಲ್ವಾ, ತುಂಬ ಚೆನ್ನಾಗಿದೆ. ಸಕ್ಕರೆ ಇಷ್ಟ ಆಯಿತು. ಕಾಮಿಡಿ ಟೈಮಿಂಗ್ ಆಗಲಿ, ಎಕ್ಸ್ಪ್ರೆಷನ್ಸ್ ಆಗಲಿ, ಆ್ಯಂಡ್ ಇಡೀ ಸಿನಿಮಾ ವಿನಯ್ ವಾಯ್ಸ್ ಓವರ್ ನರೇಶನ್ ಎಲ್ಲ ನಡೆಯುತ್ತೆ. ಅದು ನನಗೆ ತುಂಬ ಇಷ್ಟ ಆಯಿತು. ಯಾವ ಸೀನ್ ಇಷ್ಟ ಆಯಿತು ತುಂಬ ನಿಮಗೆ? ಸ್ಮಾಲ್ ಪಂಚ್ ಡೈಲಾಗ್ಸ್ ಬರುತ್ತಲ್ಲ, ನನಗೆ ತುಂಬ ಇಷ್ಟ. ಇನ್ಫ್ಯಾಕ್ಟ್ ಅದು ಪ್ರಮೋಷನ್ ಟೈಮ್ ಸಿನಿಮಾ ರಿಲೀಸ್ ಮುಂಚೆನೇ ಚಿಕ್ಕದಾಗಿ ಬಿಡ್ತಾ ಇದ್ರು. ಪ್ರತಿಯೊಂದೂ ಸಖತ್ ಪಂಚ್ ಇದೆ. ಆ್ಯಂಡ್ ಕೆಲವು ಎಕ್ಸ್ಪ್ರೆಷನ್ಸ್ ಇದೆ, ಆಮೇಲೆ ಕೆಲವು ಸಿಚುವೇಶನ್ಸ್ ಅದು ಫಿಲ್ಮಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನಕ್ಕಿ ಸಖತ್ತಾಗಿದೆ. ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಗುರು? ಎಷ್ಟು ನಾವು ಯಾವುದು ಯಾವ ಮಾರ್ಕ್ಸ್ ಎಲ್ಲ ಚೆನ್ನಾಗೇ ಕೊಡಬೇಕು. ನಾವು ಯಾವುದಿದ್ದು ಫುಲ್ ಔಟ್ ಆಫ್ ಔಟ್ ಹೇಳ್ತೀನಿ. ಬಟ್ ಜನ ಹೆಂಗೆ ಹೇಳ್ತಾರೆ ಅದನ್ನು ಇನ್ಫ್ಯಾಕ್ಟ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳ್ತಿದ್ದಾರೆ. ಚೆನ್ನಾಗಿ ರಿವ್ಯೂಸ್ ಅದು ನೋಡ್ಬೇಕು. ಜನ ಈ ಸಿನಿಮಾ ಸಿದ್ಧಾರ್ಥ್ ಮತ್ತು ರಣಾಂಟನಿ ಬಂದಾಗ ಆ ಸಿನಿಮಾಗಳು ಎಲ್ಲೋ ಒಂದ್ ಕಡೆ ಏನೋ ಮಿಸ್ ಆಗ್ತಿದೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಈ ಸಿನಿಮಾ ಆಗಲ್ಲ. ವಿನಯ್ ತುಂಬಾನೇ ಇಷ್ಟ ಆಗ್ತಾರೆ. ಜೊತೆಗೆ ಅಣ್ಣವರು ಇದೇ ರೀತಿ ಸಿಂಪಲ್ ಸಬ್ಜೆಕ್ಟ್ಗಳನ್ನ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ರು. ಸೊ ಇನ್ನೂ ವಿನಯ್ ಅವರು ಸಿಂಪಲ್ ಆಗಿರೋ ಅದು ಸರಳ ಪ್ರೇಮ ಕಥೆಗಳು ಮತ್ತು ಸರಳ ಸಾಮಾಜಿಕ ಸ್ಟೋರಿಗಳು ಇರೋ ಸ್ಟೋರಿಗಳನ್ನ ಮಾಡಿದ್ರೆ ಹತ್ರ ಆಗ್ತಾರೆ ಅಂತ ಅನ್ನಿಸ್ತಾ ಈ ಸಿನಿಮಾ ನೋಡಿದಾಗ. ಇನ್ಫ್ಯಾಕ್ಟ್ ವಿನೋದ್ ಮತ್ತು ಸುನೀಲ್ ಸರ್ದು ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಂಡ್ ನೀವು ಹೇಳ್ದಂಗೆ ಅದು ಇಬ್ಬರದ್ದು ಸಿಂಪ್ಲಿಸಿಟಿ, ಆಮೇಲೆ ಆ ಕಥೆಲಿರೋ ಸಿಂಪ್ಲಿಸಿಟಿ ಚೆನ್ನಾಗಿ ಒಟ್ಟಿಗೆ ಬೆರ್ತಿದೆ. ಆಮೇಲೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಕ್ರೀನಲ್ಲಿ. ಒಳ್ಳೊಳ್ಳೆ ವಿಷಯಗಳು ಹೇಳಿದ್ದಾರೆ. ಕಾಮಿಡಿನೇ ತುಂಬ ಆ್ಯಂಡ್ ಸ್ಟೋರಿ ಮಾತ್ರ ತುಂಬ ಚೆನ್ನಾಗಿದೆ. ಸ್ಟೋರಿ ಅಂತೂ ಹೋಗ್ತಾ ನಮಗೆ ಅನ್ಸಲ್ಲ, ಸಕ್ಕ ಟ್ವಿಸ್ಟ್ಗಳಿದೆ, ಚೇಂಜ್ ಓವರ್ಸ್ ಇದೆ, ತುಂಬ ಚೆನ್ನಾಗಿದೆ. ಒಂದೊಂದು ಸೀನು ರಿವೀಲ್ ಆಗ್ತಾ ಹೋದಾಗ ಒಂಥರ ಈ ಥರ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಎಲ್ಲ ಕನ್ಫ್ಯೂಸ್ ಮಾಡಲ್ಲ, ತುಂಬ ಸಿಂಪಲ್ ಆಗಿದೆ, ಎಲ್ಲೂ ಕನ್ಫ್ಯೂಷನ್ ಇಲ್ಲ. ಆ್ಯಂಡ್ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಮುಗಿದ ಮೇಲೆ ಸಿನಿಮಾಯಿಂದ ಆಚೆ ಬರ್ತಾ ತುಂಬ ಒಳ್ಳೆ ಒಂಥರ ಸಂತೋಷವಾಗಿರುತ್ತೆ. ಎಲ್ಲರಿಗೂ ಇಷ್ಟ. ಮನೆಯಲ್ಲೂ ಗುರುಗಳು, ಸಿನಿಮಾದಲ್ಲೂ ಗುರುಗಳು ರಾಘಣ್ಣ ಈ ಸಿನಿಮಾದಲ್ಲಿ. ಹೌದಾ? ಅಯ್ಯೋ ಖಂಡಿತ ಹೌದು. ಪಪ್ಪು ನೋಡೋಕ್ಕೂ ಅವ್ರದ್ದು ಒಂದು ಸ್ಮಾಲ್ ಗೆಸ್ಟ್ ಅಪಿಯರೆನ್ಸ್. ಆ್ಯಂಡ್ ಅವ್ರ ಕಡೆಯಿಂದನೂ ಒಂದು ಒಳ್ಳೆ ಇಂಪಾರ್ಟೆಂಟ್ ಪಾಯಿಂಟ್ ರಿವೀಲ್ ಆಗುತ್ತೆ ಕಥೆಯಲ್ಲಿ. ಅದು ನನಗೆ ತುಂಬ ಇಷ್ಟ. ಇನ್ಫ್ಯಾಕ್ಟ್ ಲಾಸ್ಟಲ್ಲೂ ಸಹ ಅವ್ರ ಕಡೆಯಿಂದ ಒಂದು ಪಾಯಿಂಟ್ ರಿವೀಲ್ ಆಗುತ್ತೆ. ಅದೆಲ್ಲರೂ ಸಿನಿಮಾ ಬಂದು ನೋಡಬೇಕು. ನೋಡೋಣ, ಸಿನಿಮಾ ನೋಡಿದಾಗ ನೀವು ಹೇಳಬೇಕು. ನಿನ್ನೆ ಪ್ರೀಮಿಯರಲ್ಲಿ ಹೇಳ್ತಾ ಇದ್ರು, ಇವಾಗ ಕ್ಲಾಸ್ ಬಂದಿದೆ, ಮುಂದಿನ ತಿಂಗಳು ಮಾಸ್ ಬರ್ತದೆ ಅಂತ ನಿಮ್ಮನ್ನೇ ಹೇಳ್ತಾ ಇದ್ರು. ಹೌದಾ? ಸೊ ಅದೇ ಎಕ್ಸ್ಪೆಕ್ಟೇಷನ್ ಅಭಿಮಾನಿಗಳು ಇನ್ನೂ ಎಷ್ಟು ದಿವಸ ಇಲ್ಲ, ರಿಲೀಸ್ ಡೇಟ್ ಸೇಮ್ ಮಾರ್ಚ್ 28. ಇನ್ನೇನು ಒಂದು ವಾರದಲ್ಲಿ ಎಲ್ಲ ಅಪ್ಡೇಟ್ಸ್ ಇರುತ್ತೆ. ಆಲ್ಮೋಸ್ಟ್ ಸಿನಿಮಾ ಲಾಸ್ಟ್ ಇನ್ನೊಂದು 3 ದಿವಸ ಶೂಟಿಂಗ್ ಇದೆ. ಅದು ಮುಗಿದ್ರೆ ಸಿನಿಮಾ ಕಂಪ್ಲೀಟಾಗಿ ರೆಡಿ ಆಗಿದೆ. ಅದಾದ ತಕ್ಷಣ ಅಪ್ಡೇಟ್ಸ್ ಹೇಳ್ತೀವಿ. ಒಟ್ಟಿನಲ್ಲಿ ಮಾರ್ಚ್ 28 ಅಂತ ಫಿಕ್ಸ್.